ಕ್ರೇಜಿ ಹೆವಿ ಲೌಡ್ ಐತೆ. ಹೌದೌದು. ಓ ಫಾಕ್ ಬ್ರೋ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ವ್ಲಾಗ್ಸ್ ಕನ್ನಡ. ನಾನಂತೂ ಸೂಪರಾಗಿ, ನೀವು ಸೂಪರಾಗಿ ಇರೋ ಅಂತ ಅನ್ಕೊಂತೀನಿ. ಹಂಗೆ ಚೆನ್ನಾಗಿರಿ. ಸೊ ಇವತ್ತು ಬಂದು KLX-ನ ಎತ್ತುತ್ತಾ ಇದ್ದೀವಿ. ಫೈನಲಿ ನೋಡ್ತಾ ಇರ್ಬೋದು ಯಾವ ಥರ ಧೂಳಾಗೈತೆ ಅಂದರೆ ಬಾಯ್ಸ್, ಟೆನ್ಷನ್ ಆಗೋಯ್ತೀರ. ಸ್ಪೈಡರ್ ವೆಬ್ ಎಲ್ಲ ಕಟ್ಬಿಟ್ಟೈತೆ ಗಾಡಿ ಮೇಲೆ. ಹೇಳಲ್ವಾ, ಒಂದಿದ್ರೆ ಒಂದಿರಲ್ಲ ಅಂತ. ಲೈಫಲ್ಲಿ ಟೈಮ್ ಇಲ್ಲ ಇವಾಗ. ನಾನು ಸ್ವಲ್ಪ ನನ್ನ ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ ಗಾಡಿನೇ ಎತ್ತಕ್ಕಾಯ್ತಲ್ಲ ಬಿಡಿ. ಮೊದಲು ಗಾಡಿ ಇಲ್ಲ ಅಂತ ಇದೆ, ಗಾಡಿ ಇದ್ರೆ ಇವಾಗ ಗಾಡಿ ಎತ್ತಕ್ಕೆ ಟೈಮ್ ಇಲ್ಲ. ದಟ್ಸ್ ಹೌ ಲೈಫ್ ಗೋಸ್. ನೋಡಿ ಧೂಳು, ಯಪ್ಪ. ನನ್ನ ಗಾಡಿ ಅನ್ಕೋತಾ ಇರ್ತದೆ ನನಗೆ ಬೇಕು ಅಂದಾಗ ಮಾತ್ರ ಅಷ್ಟೇ ನಾನು ಅಂತ. ಬಟ್ ಅದು ಗೊತ್ತಿಲ್ಲ, ಅದಕ್ಕೆ ಬೇಡ ಅಂದಾಗಲೂ ಅದೇ ಬೇಕು ನನಗೆ ಅಂತ. ಅರ್ಥ ಆಯಿತು ಅನಿಸುತ್ತೆ. ಅಯ್ಯೋ ಏನು ಮಾಡ್ತೀರಾ, ಇಟ್ ಹ್ಯಾಪನ್ಸ್ ಸಮ್ಟೈಮ್ಸ್. ಪ್ರಾಪರ್ ಡಯಟಲ್ಲಿ ಬೇರೆ ಇದೀನಿ, ಅದೇ ಟಾಸ್ಕ್ ಆಗ್ಬಿಟ್ಟಿರೋದು ಲೈಫೊಳಗೆ. ಬೇರೆ ಏನು ಟಾಸ್ಕ್ ಆಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಹೆಂಗಾಗೈತೆ ಗಾಡಿ. ಥೂ, ನಾಳೆ ಫಸ್ಟು ಬಾಯ್ಸ್ ಗಾಡಿ ವಾಶ್ ಹಾಕೋನೇನಂತೀರಾ? ಗಾಡಿನೇ ನೋಡೋಕ್ಕಾಯ್ತಾಯಿಲ್ಲ, ಹಂಗೆ ಆಗ್ಬಿಟ್ಟೈತೆ ಗಾಡಿ. ರೂಮ್ ಕ್ಲೀನ್ ಮಾಡಿ ರೂಮ್ ಒಳಗಡೆ ಹಾಕೊಬಿಡ್ತೀನಿ ಗಾಡಿನ. ಹೆಂಗಿದ್ರು ಇನ್ನು ಅಪರೂಪಕ್ಕೆ ಓಡಿಸೋದು. ಸೊ ಏನಾಗಲ್ಲ, ಸಾಕನ್ಸುತ್ತೆ ಸದ್ಯಕ್ಕೆ. ಸೊ ಬನ್ನಿ ಕೋಲ್ಡ್ ಸ್ಟಾರ್ಟ್ ಮಾಡೋಣ, ಇಲ್ಲ ಈಚೆ ಮಾಡೋಣ. ಬಡ್ಕೊತದೆ ಗಾಡಿ ಹಂಗೆ. DB ಕಿಲ್ಲರ್ ಬೇರೆ ಹಾಕ್ಬಿಟ್ಟಿದ್ದೀನಿ ಇವಾಗ. ಕಾಪ್ಸ್ಗಳ ಕಾಟ ಜಾಸ್ತಿ ಆಗ್ಬಿಡೈತೆ. ನೋಡಿದ್ರೆ ನಂದಿ ಹಿಲ್ಸ್ ಹತ್ರ ಯಾವ ಥರ ಪ್ಯಾಕ್ ಮಾಡೋರೆ, ತುಂಬ ಹಾಕ್ಬಿಟ್ಟವ್ರೆ ಎಲ್ಲರಿಗೂ. ಸೊ ಎಕ್ಸಾಸ್ಟ್ ಎಲ್ಲ ಹಾಕಿರು, ಹುಷಾರಾಗಿರಿ ಅಷ್ಟೇ. ಸೊ ಮೇನಾಗಿ ಹೇಳೋದು ಅಂದರೆ, ದೊಡ್ಡ CC ಗಾಡಿಗಳು ಮಡಿಕೊಬಿಡಿ, ಎಕ್ಸಾಸ್ಟೇ ಹಾಕ್ಸ್ಕೊಬಿಡಿ ಅಷ್ಟೇ. ಬಟ್ ಏನು ಮಾಡ್ತೀರಾ, ನಮ್ಮ ಹುಡುಗರು ಮನ್ಸು ತಡೆಯಲ್ಲ. ಬನ್ನಿ ಕೋಲ್ಡ್ ಸ್ಟಾರ್ಟ್ ಮಾಡೋಣ. ಹಂಗೇನೋ DB ಕಿಲ್ಲರ್ ಇದ್ರೇ ಜಾಸ್ತಿ ಸೌಂಡ್ ಅನ್ಸುತ್ತಪ್ಪ, ಗೊತ್ತಿಲ್ಲ ಏನು ಲೆಕ್ಕಾಚಾರ ಅಂತ. ಸೊ ಬಾಯ್ಸ್ ಬನ್ನಿ ಓಡೋಣ. ಫ್ಯೂಯಲ್ ಏನು ಹಾಕ್ಸಲ್ಲ ನಾನು, ಹೇಳ್ತೀನಿ. ಒಂದು ಹೊರಗಡೆ ಹೋಗೋ ಪ್ಲ್ಯಾನ್ ಐತೆ. ಸೊ ಬನ್ನಿ, ಲೆಟ್ಸ್ ಫ್ರೀಕಿನ್ ಗೋ. ಎಷ್ಟು ದಿನ ಆಯಿತು ಗೊತ್ತಾ ಬಾಯ್ಸ್ ಗಾಡಿ ತೆಗ್ದು. ಸೊ ಮೇನಾಗಿ ಯಾರು ಹೊಸಬ್ರು ಬ್ಲಾಗ್ನ ನೋಡ್ತಾ ಇದ್ದಾರೆ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. DB ಕಿಲ್ಲರ್ ಹಾಕೇ ಇದನಪ್ಪ. DB ಕಿಲ್ಲರ್ ಹಾಕಿದರೆ ಪಾಪ್ಸ್ ಗಿಪ್ಸ್ ಎಲ್ಲ ಹೊಡಿತಾಯ್ತಲ್ಲ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. 5,000 ಮಾಡಿ ಬಿಸಾಕ್ರಿ ಹೇಳ್ತೀನಿ. $5,000 ಸಬ್ಸ್ಕ್ರೈಬರ್ ಮಾಡಿ ಬಾಯ್ಸ್. ಎಲ್ಲರೂ ಚಿಕ್ಕಮಂಗ್ಳೂರು ಕಡೆ ಹೋಗೋಣ ಒಂದು ರೈಡು. 5K ಸಬ್ಸ್ಕ್ರೈಬರ್ಸ್ಗೆ ಸಪ್ರೇಟ್ ರೈಡ್ ಮಾಡೋಣ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಫಾಗ್ ಲ್ಯಾಂಪ್ ಹಾಕೋಣ ಬರಪ್ಪ. ಆಟೋದವ್ರು ಹೋಗ್ಬಿಡ್ಲಿರಿ. ಪ್ಯಾಂಟ್ ಎಲ್ಲ ಕೊಚ್ಚೆ ಆಯ್ತದ ಮಳೇಲಿ, ಅದೇ ಬೇಜಾರು ಈ ಗಾಡಿ ಎತ್ತಕ್ಕೆ. ಹಿಂದೆ ಟೆಡಿ ಬೇರೆ ಇಲ್ಲ. ಯಾರೋ 15 ಯಾರೋ ಎಕ್ಸಾಸ್ಟಾ ನೋಡೋಣ ಬನ್ನಿ. ಹಾಯ್ ಬ್ರೋ, ಯುವರ್ ನೇಮ್? ರಂಜಿತ್. ಚೆನ್ನಾಗಿದೆಯಾ ಸೌಂಡ್? ಯಾರೋ ಎಕ್ಸಾಸ್ಟು? ಹೌದೌದು. ಕ್ರೇಜಿ. ಹೌದೌದು, ಚೆನ್ನಾಗಿದೆಯಾ ಸೌಂಡು? DB ತೆಗಿತಾ ಇದ್ದಾ? ತೆಗಿ ನೋಡಿ, DB ಕಿಲ್ಲರ್ ತೆಗಿತಾವ್ರೆ. ಹೆಸರು ಬ್ರೋ? ನಿನ್ನ ಹೆಸರೇನಂದೆ? ರಂಜಿತ್. ಎಲ್ಲಿಗೆ ಹೋಗ್ತಾ ಇದ್ದೆ ನೀನು? ಇಲ್ಲಿ ಸತ್ವಾಲ ಇರೋದು ನೀನು? ಹೌದಾ, ಎಲ್ಲಿ ನೈಟ್ ಔಟ್ ಹೋಗ್ತೀರಾ? ನೈಟ್ ಔಟ್ ಹೋಗ್ತಿದ್ರಾ ಅಂದೆ? ಹೌದಾ. ಹಾಂ ಇತ್ತು. ಸೇಮ್ ಕಲರು, ಸೇಮ್ ಕಲರು. ಬಟ್ SC ಇತ್ತು ಅದರೊಳಗೆ. ಶಾರ್ಟ್ ಕ್ಯಾನು. ಬಿಸಿ ಇಲ್ವಾ ಬ್ರೋ? ಹೌದಾ, ಎಷ್ಟಾಯ್ತು ಫುಲ್ ಸಿಸ್ಟಮ್ ಇದು? ನಾನು ಇವ್ರ ಹತ್ರ ಇಸ್ಕೊಂಡೆ ಬ್ರೋ, ಅದೇ DK IDK ಅಂತ. DK ಹತ್ರ ಇಸ್ಕೊಂಡ. ನಮ್ಮ
ಮನೆ ಹತ್ರನೇ ಇರೋರು. ಗೊತ್ತಾಯ್ತು. ಅವರಿಂದ ತರ್ಸ್ಕೊಂಡು 7.5 ಏನೋ ಕೊಟ್ಟು ಫುಲ್ ಸಿಸ್ಟಮ್ಗೆ ಫ್ಲೇಮ್ಸ್ ಬಿಸಾಕ್ತಾಯ್ತಾ? ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ. ಓ ಕ್ರೇಜಿ. ರೇವ್ ಮಾಡಿ ಹೇಳು. ಓ ಕ್ರೇಜಿ ಹೆವಿ ಲೌಡ್ ಐತೆ. ನೋಡಿ ಯಾವ ಥರ ಫ್ಲೇಮ್ಸ್ ಬಿಸಾಕ್ತಾ ಇದೆ ಅಂತ. ಓಯ್ ಸರಿಗೈತಪ್ಪ ಯಾರು R15ಗೆ. ಬಾ ಕ್ರೇಜಿ. ನಾನು ಡಿ ಬಿ ಕಿಲರ್ ಹಾಕ್ಬಿಟ್ಟಿನಿ ಬಾಯ್ಸ್. ಪೊಲೀಸ್ ಅವ್ರು ತುಂಬಿಡ್ತಾರೆ. ಸ್ಟ್ರೈಟ್ ಹೋಗ್ತೀಯಾ? ಓಕೆ ಬ್ರೋ, ಬಾಯ್ ಸಿಗೋಣ. ಬಾಯ್. ಅಪ್ ಶಿಫ್ಟ್ ಮಾಡಿದ್ರೆ ಬಾಯ್ಸ್ ಅರ್ಧ ಅಡಿ ಫ್ಲೇಮ್ಸ್ ಬರ್ತಾಯ್ತು ಈಚೆ. ಸೈಕ್ ಅನ್ಕೊಳ್ಳಿ. ವಾ ನೋಡಿ, ಇವ್ರಿಗೂ ಗೊತ್ತು ನಾನು ಸುದ್ದಾನ್ ವೀಲ್ಸ್ ಅಲ್ವಾ ಬ್ರೋ ನೀವು ಅಂದರು. ಏನೋ ಒಂಥರ ಖುಷಿ ಆಗುತ್ತಪ್ಪ. ಲೈಫಲ್ಲಿ ಏನೂ ಮಾಡಿಲ್ಲ ಅಂದಾಗಲೂ ಈ ಥರ ಎಲ್ಲ ಕಂಡುಹಿಡಿತಾರಲ್ಲ ನಮ್ಮನ್ನ. ಎಷ್ಟು ದಿನ ಇದು ಗೊತ್ತಾ ಬಾಯ್ಸ್ ಗಾಡಿ ಮುಟ್ಟಿ. ಏನೋ ಒಂಥರ ಖುಷಿ ಆಯ್ತಾ. ಬನ್ನಿ ಬೇಗ ರಶ್ ಮಾಡ್ಬೋಣ ಸ್ವಲ್ಪ. ಏನು ಹೇಳ್ರಿ R15 ಸೌಂಡ್ ಅದು ಯಾರೋ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಅದೇನು ಗೊತ್ತಾ ಮೈನ್ ಅಡ್ವಾಂಟೇಜ್ R15 ಕ್ವಿಕ್ ಶಿಫ್ಟರ್ ಐತಲ್ಲ. ಕ್ವಿಕ್ ಶಿಫ್ಟರ್ ಒಳಗೆ ಶಿಫ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ಪಾಪ್ಸ್ ಹೊಡೆಯುತ್ತೆ. ನೀವು ಯಾವುದೇ ಗಾಡೀಲಿ ಶಿಫ್ಟ್ ಮಾಡಿದ್ರೂ. ಮೊನ್ನೆ ನೋಡಿದ್ರೆ ಇಲ್ಲಿ ಹಿಡಿತಾ ಇದ್ರಪ್ಪ ಕಾಪ್ಸು. ಏತರಲ್ಲಿ ಬಂದು ನಾನು ನೋಡಿದ್ರೆ ಏತರೊಳಗೆ ಅವತ್ತು ಹೆಲ್ಮೆಟೇ ಇಟ್ಕೊಂಡಿಲ್ಲ. ಮನೇಲಿ ಯಾರೋ ಎತ್ಕೊಂಡ್ಬಿಟ್ಟವ್ರೆ. ನಾನು ಒಂದು ಸ್ವಲ್ಪ ಮನೆ ಡೌನಿಗೆ ಬಂದು ಹೆಲ್ಮೆಟ್ ಹಾಕೊಳ್ಳೋದು. ಆಮೇಲೆ ನೋಡ್ಕೋತಾ ಇದ್ದೀನಿ. ಬಾಯ್ಸ್ ಹತ್ರ ಮಾತಾಡೋಣ ಏನು ಕತೆ ಏನು ಸೀನು ಅಂತ. ಬಿಕಾಸ್ ರೈಡ್ಗಳು ಪ್ಲ್ಯಾನ್ ಹಾಕ್ಬೇಕು ಬಾಯ್ಸ್. ಮನೇಲೇ ಇದ್ದೀನಿ. ಮಾನ್ಸೂನು ಚೂತಿಯ ಜೀವನ ಆಗ್ಬಿಟ್ಟೈತೆ ನಂದು. ಹೇಳ್ತಾ ಅಲ್ವಾ, ಏನೋ ಕಣ್ಣಾಕ್ಬಿಟ್ಟವ್ರೆಲ್ಲನೂ ಜಾಸ್ತಿ ಇಟ್ಟಾಡ್ಬಿಟ್ಟು. ಲಾಸ್ಟ್ ಜನವರಿಯಿಂದ ಯಬ್ಬ ಎಷ್ಟು ಟ್ರಿಪ್ ಹೊಡೆದಿರೋದು ಬಾಯ್ಸ್. ಗೋಕರ್ಣಕ್ಕೆ 3 ಸತಿನೋ 2 ಸತಿನೋ ಹೋಗಿದ್ದೀವಿ ಅನ್ಸುತ್ತೆ. ಲೈಫ್ ಒಳಗೆ ಅತಿ ಆದರೆ ಅಮೃತನೂ ವಿಷ ಆಗ್ಬಿಡುತ್ತೆ ಅಂತಾರಲ್ಲ, ಆ ಥರ ಆಗ್ಬಿಟ್ಟೈತೆ ನಮ್ಮ ಜೀವನ. ಏನಾಯ್ತು? ಹೇಳ್ತೀನಿ. ನನ್ನ ಡ್ಯೂಕು ನಾನೇ ಓದ್ತಿದ್ದು. ಅವಾಗ ಹೇಳಿಲ್ಲ ಬ್ಯಾರಲ್ ಎತ್ತು ಹೋಗ್ತು. ಹಾಂ, ಅವನ ಡ್ಯೂಕು ನಾನೇ ಓದ್ತೀನಿ. ನಾನು ಅವನೇ ನನ್ನ ಜೊತೆ ಕೂತ್ಕೊಂಡೆ. ಹಾಂ, ಗೋಳಿ ಮಗನು ನಮ್ಮದು ಓಡಿಲ್ವಾ, ಹಿಂಗೆ ಬಂದೆ. ನಾವು ಮಾಮೂಲಿ ಹಂಗೆ ಓಡ್ತಾ ಇದ್ದೀನಿ. ಅವನು ಹಿಂಗೆ ಬಂದೆ, ಒಂದು ಗಾಡಿ ಹಿಂಗೆ ಬಂದೆ. ನಾವು ಬೇಗ ಸಡನ್ನಾಗಿ ತಿರ್ಸಿ, ಬಟ್ ಅಷ್ಟು ಆಗಿಲ್ಲ. ಅವನು ಹಂಗೆ ಬಂದ ಟಚ್ ಆಗಿ ನಾನು ಹಂಗೆ ಬಿದ್ದೆ. ನಿಮ್ಗೇನಾಯ್ತು? ಗಾಡಿ ಹಿಂಗೆ ಆಗಿದೆ, ಫ್ಲಿಪ್ ಆಯ್ತಾ? ಫಾಕ್ ಬ್ರೋ. ಅಂದರೆ ಆ ಫ್ರೆಂಡ್ ಹಂಗೆ ಬಿದ್ದೆ. ಓಯ್ ಸೈಕ್ ಬ್ರೋ ನೀವು ಏನು ಹೇಳ್ರಿ. ಈಗ ಅಂದರೆ ಒಂದು 50-60 ಸ್ಪೀಡಲ್ಲಿ ಹೋಗಿ. ಅವ್ನಿಗೇನಾಯ್ತು? ನಿಮ್ಗೇನಾಯ್ತು? ನನಗೇನು ಆಗಿಲ್ಲ. ನನಗೆ ಈ ಪೋರ್ಷನ್ ಸ್ವಲ್ಪ ಪೇಯ್ನ್ ಇತ್ತು. ಓಯ್ ಸೈಕು. ಮತ್ತೆ ಹಾಸ್ಪಿಟ್ಲು? ಅವನದು ಕ್ಲಾವಿಕಲ್ ಬ್ರೋಕ್ ಆಗಿದೆ. ನಂತರ ಇಲ್ಲೇ ಬ್ರೋಕ್ ಆಗೈತಾ? ಓ ಫಾಕ್ ಬ್ರೋ. ಇಲ್ಲಿ ನೋಡ್ರಿ ಬಾಯ್ಸ್, ನೈಟ್ ಬಾಯ್ಸ್ ಆಕ್ಸಿಡೆಂಟು. ಇವರೇ ಆಕ್ಸಿಡೆಂಟ್ಗಳು. ಓಯ್ ಸೈಕ್. ಓಯ್ ಬ್ರೋ,
ಎಕ್ಸಾಸ್ಟು ಸ್ಟಾಕ್ ಮಾಡಿರಿ, ಕಂಪ್ಲೇಂಟ್ ಹಾಕ್ರಿ ಇಲ್ಲ ಸ್ಟಾಕ್ ಮಾಡಿಬಿಟ್ಟು. ಅಯ್ಯ ಏನು ಹೇಳಿದು, ಅಯ್ಯ 4K ಈಚೆ ಬಂದ್ಬಿಡೈತಲ್ಲಪ್ಪ. ಇಲ್ಲಿ ನೋಡಮ್ಮ, ಕೆಳಗಡೆ 4 ರಾಡೆ ಬೆಂಡಾಗ್ಬಿಡೈತೆ. ಓಹೋ ಹೋ ಹೋ, ಇಲ್ಲಿ ನೋಡಿ, ಇಲ್ಲಿ ಟೀ ಸ್ಟೆಮ್ಮು ಉಷ್ಟಾಗಿದೆ.